ಇನ್ನು ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಪಟ್ಟದ ಆಟ ಕೂಡ ಅಷ್ಟೇ ಜೋರ ನಡೀತಾ ಇದೆ. ಈಗಾಗಲೇ ಡಿ.ಕೆ. ಶಿವಕುಮಾರ್ ಮುಂದುವರಿಯೋದು ಪಕ್ಕ ಅಂತ ಎಐಸಿಸಿ ಮೂಲಗಳು ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಸತೀಶ್ ಜಾರಕಿಹೊಳಿ ಇರ್ಬೋದು ಅಥವಾ ರಾಜಣ್ಣ ಇರ್ಬೋದು, ಅವರು ಮಾತ್ರ ಅವರ ಆಟವನ್ನು ಅಥವಾ ಅವರ ಪಗಡೆ ದಾಳ ಉರುಳಿಸೋದನ್ನು ಮಾತ್ರ ನಿಲ್ಲಿಸ್ತಾ ಇಲ್ಲ. ಈಗಾಗಲೇ ಕೆಪಿಸಿಸಿ ಅಂಗಳದಿಂದ ನೇರವಾಗಿ ಎಐಸಿಸಿ ಅಂಗಳಕ್ಕೆ ತೆರಳಿರುವಂಥ ರಾಜಣ್ಣ ಮತ್ತು ಸತೀಶ್ ಅಧ್ಯಕ್ಷ ಸ್ಥಾನದ ವಿಚಾರವಾಗಿ ಅವಕಾಶ ನಮಗೆ ಕೊಟ್ಟರೆ ನಾವು ಕೂಡ ರೆಡಿ ಇದ್ದೀವಿ ಅನ್ನುವಂಥ ಸಂದೇಶವನ್ನು ನೇರವಾಗಿ ಹೇಳ್ತಾ ಇದ್ದಾರೆ. ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಇಲ್ಲ ಇನ್ನು 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಇರ್ಲಿ, ನಮ್ದೇನೋ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಗೊಂದಲ ಸೃಷ್ಟಿ ಆಗ್ತದೆ, ಅದನ್ನ ನೀವು ನಿವಾರಣೆ ಮಾಡಬೇಕು. ಅಧ್ಯಕ್ಷ ಸುಲಭ ಕೆಲಸ ಅಲ್ಲ, ಸೊ ಅದಕ್ಕೆ ಎಲ್ಲರೂ ಸಹಕಾರ ಬೇಕು, ಸಾಮೂಹಿಕ ಚರ್ಚೆ ಆಗಬೇಕು. ಅಧ್ಯಕ್ಷ ಇದ್ದಾರೆ. ಮತ್ತೆ ಹಲ್ಚಲ್ ಎಬ್ಬಿಸಿದ ಕೆಪಿಸಿಸಿ ಅಧ್ಯಕ್ಷ ಬದಲಾವಣೆ ಚರ್ಚೆ. ಅಧ್ಯಕ್ಷರ ಬದಲಾವಣೆಗೆ ತಾತ್ಕಾಲಿಕ ಬ್ರೇಕ್ ಹಾಕಿದೆಯಾ ಹೈಕಮಾಂಡ್? ಪವರ್ ಶೇರಿಂಗ್, ನಾಯಕತ್ವ ಬದಲಾವಣೆ ಎಂಬ ವಿಚಾರಗಳೆಲ್ಲ ಅವು ಅಷ್ಟು ಸುಲಭವಾಗಿ ಬಗೆಹರಿಯುವಂತ ಸಬ್ಜೆಕ್ಟ್ಗಳಲ್ಲ. ಪ್ರಬಲ ನಾಯಕನೊಬ್ಬನನ್ನ ಬದಿಗೆ ಸರಿಸಿ ಇನ್ನೊಬ್ಬ ನಾಯಕನಿಗೆ ಅಧಿಕಾರ ಕೊಡುವುದು ಜೇನುಗೂಡಿಗೆ ಕೈ ಹಾಕಿ ಮುಖ ಊದಿಸಿಕೊಡುವಂತಹ ಕೆಲಸ. ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ.ಕೆ. ಶಿವಕುಮಾರ್ ಇಬ್ಬರು ಕೂಡ ತಮ್ಮದೇ ಶಕ್ತಿ ಸಾಮರ್ಥ್ಯ ಹೊಂದಿರುವ ದೈತ್ಯರು. ಹೀಗಾಗಿ ಇಬ್ಬರ ಕುರ್ಚಿಗೂ ಕೈ ಹಾಕುವುದಕ್ಕೆ ಸ್ವಲ್ಪ ಗಟ್ಟಿ ಸ್ಟ್ರಾಟಜಿ ಬೇಕು. ಆದರೆ ದಲಿತ ಸಚಿವರ ಆಟ ಮಾತ್ರ ನಿಲ್ತಿಲ್ಲ. ಅದಕ್ಕೆ ಸಾಕ್ಷಿಯಾಗಿದೆ ಸಚಿವ ಕೆಎನ್ ರಾಜಣ್ಣ ಹೇಳಿಕೆಯೊಂದು. ಎಐಸಿಸಿನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ. ಕೆಪಿಸಿಸಿ ಅಧ್ಯಕ್ಷ ಆಗು ಅಂದ್ರೆ ನಾನು ಆಗ್ತೀನಿ. ಕೆಪಿಸಿಸಿ ಪಟ್ಟದ ಫೈಟ್ ಮಧ್ಯೆ ರಾಜಣ್ಣ ಹೊಸ ಆಟ. ಇದೀಗ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಮಾತನಾಡಿರುವ ಸಚಿವ ಕೆಎನ್ ರಾಜಣ್ಣ, ಎಐಸಿಸಿ ಅಧ್ಯಕ್ಷರು ನಾನು ಕೆಪಿಸಿಸಿ ಅಧ್ಯಕ್ಷ ಆಗಬೇಕು ಅಂದ್ರೆ ಆಗ್ತೀನಿ, ನಾನು ಸಚಿವ ಸ್ಥಾನ ಬಿಡ್ತೀನಿ ಅನ್ನೋ ಮೂಲಕ 1 ಮ್ಯಾನ್ 1 ಪೋಸ್ಟ್ ಆಗಬೇಕು ಅಂತ ಪರೋಕ್ಷವಾಗಿಯೇ ಸಂದೇಶ ರವಾನೆ ಮಾಡಿದ್ರು. ಅಲ್ಲ, ಎಐಸಿಸಿನವರು ನೀನು ಅಧ್ಯಕ್ಷ ಆಗ್ಬೇಕು ಅಂತ ಹೇಳಿದ್ರೆ ನಾನು ಆಗ್ತೇನೆ, ಮಂತ್ರಿ ಕೆಲಸ ಬಿಡ್ತೀನಿ. ಎರಡು ಬೇಡ ನನಗೆ. 1 ಮ್ಯಾನ್ 1 ಪೋಸ್ಟ್ ಅಂತ ನಾವೆಲ್ಲ ಹೇಳ್ಕೊಂಡು ನಾವು 2 ತಗೊಳ್ತೀವಿ ಅಂದ್ರೆ ಏನಾಗ್ತದೆ? ಹೇಳೋದಕ್ಕೂ ಮಾಡೋದಕ್ಕೂ ವ್ಯತ್ಯಾಸ ಆಗುತ್ತಲ್ಲ. ಇದಿಷ್ಟೇ ಅಲ್ಲ, ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿಲ್ಲ ಅಂತಿಲ್ಲ, ಗೊಂದಲ ನಿವಾರಣೆ ಮಾಡಿ ಅಂತಿರುವ ರಾಜಣ್ಣ ನಡೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ನಾನು ಕೂಡ ಅವರಿಗೆ ಬದಲಾವಣೆ ಮಾಡಿದ್ದ ನಮ್ದೇನು ಒತ್ತಾಯ ಇಲ್ಲ. ಆದ್ರೆ ಅಲ್ಲಿ ಹೇಳಿರ್ತಕ್ಕಂಥ ಅಂಶ ಏನಿದೆ ಅದರಲ್ಲಿ ಏನು ಗೊಂದಲ ಸೃಷ್ಟಿ ಆಗ್ತದೆ ಅದನ್ನ ನೀವು ನಿವಾರಣೆ ಮಾಡಬೇಕು. ಇಲ್ಲ ಇನ್ನು 1 ವರ್ಷ ಇರ್ತಾರೆ, 2 ವರ್ಷ ಇರ್ತಾರೆ, ಅಥವಾ ಮುಂದಿನ ಎಲೆಕ್ಷನ್ ಇರ್ತಾರೆ, ಇರ್ಲಿ, ನಮ್ದೇನೋ ಅವ್ರು ಇರೋದಕ್ಕೆ ಅಡ್ಡಿ ಇಲ್ಲ. ಆದ್ರೆ ಆ ಗೊಂದಲ ನಿವಾರಣೆ ಆಗ್ಬೇಕು ಅಂತ ನಿಮ್ಮ ಅನಿಸಿಕೆ ಏನಿದೆ ಅದಕ್ಕೆ ನಾನು ಸಹಮತ ಇದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಕ್ಕು ಮಂಡಿಸಿದ ಸಾಹುಕಾರ್, ಹೈಕಮಾಂಡ್ ಮುಂದೆ ನೇರವಾಗಿ ಸಚಿವರಿಂದ ಬೇಡಿಕೆ. ಇನ್ನು ಕೆಪಿಸಿಸಿ ಸಾರಥ್ಯಕ್ಕೆ ಪ್ರಬಲ ಸ್ಪರ್ಧಿಯಾಗಿರುವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಮುಂದೆಯೇ ತಮ್ಮ ದಾಳ ಉರುಳಿಸಿರುವ ಸ್ಫೋಟಕ ಇನ್ಸೈಟ್ ಸಿಕ್ಕಿದೆ. ಅದೇನು ಅನ್ನೋದನ್ನೇ ಹೇಳ್ತೀವಿ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಗಂಭೀರವಾಗಿ ಪರಿಗಣಿಸಿರುವ ಸಚಿವ ಸತೀಶ್ ಜಾರಕಿಹೊಳಿ ಎಲ್ಲಿ ಹೋಗಿ ಹೇಳಬೇಕೋ ಅಲ್ಲಿಯೇ ಹೋಗಿ ಹೇಳಿದ್ದಾರೆ. ನೇರವಾಗಿ ಹೈಕಮಾಂಡ್ ಮುಂದೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಹಕ್ಕು ಮಂಡಿಸಿರುವ ಸತೀಶ್ ಜಾರಕಿಹೊಳಿ ಡಿಕೆಸಿಗೆ ಕೊಟ್ಟ ವಿಶೇಷ ಸವಲತ್ತು ರೀತಿಯೇ ಬೇಕೆಂದು ಮನವಿ ಮಾಡಿದ್ದಾರೆ. ಮಂತ್ರಿ ಸ್ಥಾನದ ಜೊತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ. 3 ವರ್ಷ ಮಂತ್ರಿ ಸ್ಥಾನದ ಜೊತೆಗೆ ಅಧ್ಯಕ್ಷ ಸ್ಥಾನ ನೀಡಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಪಕ್ಷ ಸಂಘಟನೆಗೆ ನಾನು ರೆಡಿ ಅಂದಿರುವ ಸಾಹುಕಾರ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ. ಆದರೆ ಮಂತ್ರಿ ಸ್ಥಾನದ ಜೊತೆ ಅಧ್ಯಕ್ಷ ಸ್ಥಾನ ನೀಡಲು ಹಿಂದೇಟು ಹಾಕಿದ್ದಾರೆ. ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಮುಂದಿನ ನಿರ್ಧಾರ ಅಂದಿದ್ದಾರಂತೆ. ಹೈಕಮಾಂಡ್ ನಿರ್ಧಾರ ಅಂತಿರುವ ಸತೀಶ್ ಜಾರಕಿಹೊಳಿ ಮಾತನ್ನೇ ಒಮ್ಮೆ ಕೇಳಿ. ಅಧ್ಯಕ್ಷ ಸುಲಭ ಕೆಲಸ ಅಲ್ಲ, ಸೊ ಅದಕ್ಕೆ ಎಲ್ಲರೂ ಸಹಕಾರ ಬೇಕು, ಸಪೋರ್ಟ್ ಬೇಕು. ಮತ್ತು ಅದು ಇನ್ನೂ ಅಂತ ಕಾಲ ಚರ್ಚೆಗೆ ಬಂದಿಲ್ಲ. ಎಲ್ಲೂ ಬರದೆ ಅದನ್ನು ಮಾತಾಡೋದು ಅನಾವಶ್ಯಕ. ಅದಕ್ಕೆ ಅದ್ರ ಬಗ್ಗೆ ಮಾತಾಡೋದು ಅವಶ್ಯಕತೆ ಇಲ್ಲ. ಕೇಳಬೇಕು, ಯಾರ್ಯಾರು ಹಿಂಗಾಗ್ತದೆ ಮಾಡ್ತಾ ಇದೀವಿ ಅಂದಾಗ ಅದ್ರ ಬಗ್ಗೆ ಸಾಮೂಹಿಕ ಚರ್ಚೆ ಆಗ್ಬೇಕಂತ ನಾನು ಇಂದು ಕೂಡ ಹೇಳಿದ್ದೀನಿ. ಸಾಮೂಹಿಕ ಚರ್ಚೆ ಆಗಬೇಕು. ಅಧ್ಯಕ್ಷ ಇದ್ದಾರೆ, CM ಇದ್ದಾರೆ, ಸೊ ಅವ್ರ ನೇತೃತ್ವದಲ್ಲಿ ಚರ್ಚೆ ಆಗಬೇಕಾಗ್ತದೆ. ಅಂತಿಮವಾಗಿ ದಿಲ್ಲಿ ಅವರು ನಿರ್ಣಯ ಮಾಡೇ ಮಾಡ್ತಾರೆ, ಅದರಲ್ಲಿ ಪ್ರಶ್ನೆ ಇಲ್ಲ. ಇಂದು ಬೆಳಗ್ಗೆ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ ಭೇಟಿ ಕೊಟ್ಟರು.
ಪಕ್ಷದಲ್ಲಿನ ಬೆಳವಣಿಗೆ ಬಗ್ಗೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಚರ್ಚೆ ನಡೆಸಿದ್ದಾರೆ. ಇಷ್ಟೆಲ್ಲ ಲೆಕ್ಕಾಚಾರಗಳ ಮಧ್ಯೆ ಅಹಿಂದ ನಾಯಕರು ಒಬ್ಬೊಬ್ಬರಾಗಿ ದೆಹಲಿ ದಂಡಯಾತ್ರೆ ಮುಂದುವರಿಸಿದ್ದಾರೆ. ಹೈಕಮಾಂಡ್ ನಾಯಕರು ಯಾರ ಒತ್ತಡಕ್ಕೆ ಮಣೆ ಹಾಕುತ್ತಾರೆ ಎಂಬುದು ಕಾದು ನೋಡಬೇಕು. ಪ್ರಸನ್ನ ಗಾಂವ್ಕರ್, TV9, ಬೆಂಗಳೂರು.